ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹಾಗೆ ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಪೂಜೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೆ 8:15 ಆಗಿದೆ. ಈಗ ಲೈಟ್ ಹೋಗ್ಯದ ನಮ್ಮ ಮನೆಯಾಗ, ಕತ್ತಲಿದೆ, ಕಾಣಿಸುತ್ತಾ ಇಲ್ಲ ನಿಮಗೆ ಗೊತ್ತಿಲ್ಲ. ಈಗ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಉದ್ದಿನಬೇಳೆ, ಶೇಂಗಾ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಒಗ್ಗರಣೆಗೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಜೀರಿಗೆ ಹಾಕ್ತಿದ್ದೆ ನೋಡಿ ಫ್ರೆಂಡ್ಸ್. ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಆಮೇಲೆ ಉದ್ದಿನಬೇಳೆ, ಎರಡು ಸ್ವಲ್ಪ ಫ್ರೈ ಆದಮೇಲೆ ಶೇಂಗಾ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವನ್ನು ಸ್ವಲ್ಪ ಫ್ರೈ ಆಗಬೇಕಲ್ಲ, ಹುರ್ಕೋಬೇಕು. ಎರಡು ಒಂದು ಸ್ವಲ್ಪ ಹುರಿದಾದ್ಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್. ಈಗ ಫ್ರೈ ಆಗ್ಲಕತ್ತವ. ಈಗ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎರಡು ಹಾಕಿದ್ದೀನಿ ನೋಡಿ. ಹಾಕಿ ಅವು ಒಂದು ಸ್ವಲ್ಪ ಹುರ್ಕೋಬೇಕು. ಹಸಿ ಆಗಿದ್ದರೆ ಚಿತ್ರಾನ್ನ ಚಲೋ ಆಗಲ್ಲ. ಅದಕ್ಕೆ ಅವನು ಒಂದು ಸ್ವಲ್ಪ ಹುರ್ಕೋಬೇಕು. ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ ನೋಡಿ. ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿ ಈ ಥರ ಮಾಡಿದರೆ ಚಿತ್ರಾನ್ನ ತುಂಬ ರುಚಿಯಾಗಿರ್ತದೆ, ಚಲೋ ಆಗ್ತದೆ. ನಾವು ನಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ಥರ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಇದೇ ಥರನೇ ಮಾಡ್ತಿದ್ದೀನಿ. ನಾವು ಇಲ್ಲಿಗೆ ಯಾವಾಗಾದರೂ ಊರಿಗೆ ಹೋದಾಗಲೂ ಇದೇ ಥರನೇ ಮಾಡ್ಕೊಂಡು ಹೋಗ್ತೀನಿ. ಇದೇ ಥರನೇ ಚಲೋ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಹಿಂಗೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಅರಿಶಿನ, ನಮ್ಮ ಕಲರ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಿದ್ದೀನಿ ನೋಡಿ. ಈಗ ಕಲಸಿ ಅನ್ನಕ್ಕೆ ಕಲಿಸ್ಕೋಬೋದು. ಈಗ ರೆಡಿ ಆಯಿತು. ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಒಲೆ. ಈಗ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇ ಇದೆ. ರೆಡಿ ಆಗಿದೆ ಅನ್ನ. ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ. ಈಗ ಅನ್ನ ತಣ್ಣಗಾಗಿದೆ. ಇದನ್ನು ಅನ್ನಕ್ಕೆ ಹಾಕಿ ಕಲಿಸ್ಕೊತೀನಿ. ಹಾಗೆ ಒಂದು ನಿಂಬೆ ಹಣ್ಣನ್ನು ಹಿಂಡ್ತೀನಿ, ರಸನ. ಒಂದು ಪೂರ ಬೇಕಾಗುತ್ತೆ ಅದಕ್ಕೆ. ಈಗ ಹಾಕಿ ಕಲಿಸ್ಕೊತೀನಿ. ಈಗ ಕಲಿಸ್ಕೊತೀನಿ ನೋಡಿ ಫ್ರೆಂಡ್ಸ್. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕಿ ಕಲಿಸ್ಕೊತೀನಿ. ಈಗ ಫ್ರೆಂಡ್ಸ್, ನಾನು ತೆಲುಗಿನಲ್ಲಿ ಯಾವುದಾದ್ರೂ ಪದನೂ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಈಗ ಹೇಳ್ತೀನಿ. ಅಡುಗೆ ಮಾಡೋಕ್ಕೆ ತೆಲುಗಿನಲ್ಲಿ ಏನಂತಾರೆ ಅಂದರೆ ವಂಟ ಅಂತಾರೆ. ನಾವು ಅಡುಗೆ ಅಂತೀವಿ. ಏನು ಅಡುಗೆ ಮಾಡಿದ್ದೀರಿ ಅಂತೀವಿ.
ತೆಲುಗುನಲ್ಲಿ వంట చేశారు ಅಂತಾರೆ. ನೀವು ಕಲಿಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಯಾವಾಗಾದರೂ ನೀವು ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ ನಾನು ಏನು ಹೇಳಿದ್ದೀನಿ ಅಂತ. ಈಗ ನಿಂಬೆ ರಸ ಹಿಂಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಮಗೆ ಎಷ್ಟು ಬೇಕೋ ಅಷ್ಟು ಹಿಂಡ್ಕೋಬೋದು. ನಾನು 2 ಗೋಳನ್ನು ಹಿಂಡ್ಕೊತೀನಿ. ಒಂದು ಸ್ವಲ್ಪ ಹುಳಿಯಾಗಿದ್ರೇ ಚಿತ್ರಾನ್ನ ರುಚಿಯಾಗಿರ್ತದೆ. ಬೀಜನೆಲ್ಲ ತೆಗಿತೀನಿ. ಈಗ ಚಿತ್ರಾನ್ನ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈಗ ಊಟ ಮಾಡಿ ಹೊಲಕ್ಕೆ ಹೋಗಿದ್ದೆ ನೋಡಿ. ಈಗ ಇದು ಬದನೆಕಾಯಿ ತೋಟ ಇದೆ. ಬದನೆಕಾಯಿ ಹರಿತಾ ಇದ್ದಾರೆ, ನೋಡೋಕ್ಕೆ ಬಂದಿದ್ದೀವಿ. ಹಾಗೆ ಇದು ಟೊಮಟೊ, ಹಾಗೆ ನೋಡ್ರಿ ಕಾಯಿ ಇದ್ದಾವೇನ. ಇನ್ನು ಟೊಮಟೊ ಹಣ್ಣು ಆಗಿಲ್ಲ. ಎಷ್ಟು ಹಸಿರಾಗಿದೆ ನೋಡಿ ಎಲ್ಲನೂ. ಈ ಥರ ಇದ್ದರೆ ನನಗೆ ತುಂಬ ಇಷ್ಟ. ಅದಕ್ಕೆ ನಾನು ಯಾವಾಗಾದರೂ ಹೊಲಕ್ಕೆ ಹೋಗ್ತೀನಿ, ನೋಡ್ತೀನಿ, ಕೆಲಸ ಇದ್ರೂ ಮಾಡ್ತೀನಿ. ಎಷ್ಟು ಹಸಿರಾಗಿದೆ ನೋಡಿ. ಇವು ಬದನೆಕಾಯಿ ಹರಿದಿದ್ದಾರೆ, ಬುಟ್ಟಿ ಒಳಗೆ ಹಾಕಿದ್ರು, ಅದನ್ನು ವಿಡಿಯೋ ಮಾಡ್ಕೊಂಡೀನಿ. ಇವಂದು ನೋಡಿ ಎಷ್ಟು ಆಟ ಆಡ್ತಾ ಇದ್ದಾನೆ. ನಮ್ಮ ಜೊತೆನೇ ಬಂದಿದ್ದ. ಈ ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಹೊಸದಾಗಿ ನಾನು ಚಾನಲ್ನ ಶುರು ಮಾಡಿದ್ದೀನಿ, ಸಪೋರ್ಟ್ ಮಾಡಿ ಎಲ್ಲರೂ. ಡ್ಯಾನ್ಸ್ ಮಾಡ್ತಿದ್ದಾನೆ ಸೂಪರ್. ಭುವನ್ ಅಂತ ಅವನ ಹೆಸರು. ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ ನೋಡಿ ಅವನಿಗೆ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.